ಆ ಯೋಜನೆಯನ್ನ ರೂಪಿಸಿದಂತಹ ನಿಜವಾದಂತಹ ಜನನಾಯಕರು ಮಾನ್ಯ ಬಸವರಾಜ ಬೊಮ್ಮಾಯಿ. ಅಷ್ಟು ಮಾತ್ರ ಅಲ್ಲ, ಈಗೆಲ್ಲ ಡೋಂಗಿ ಹೋರಾಟಗಾರರು ಹುಡ್ಕೊಂಡವ್ರೆ. ಕಾಂಗ್ರೆಸ್ ಸರ್ಕಾರ ಒಂದು 3 ವರ್ಷಗಳಾಯ್ತು. HN ವ್ಯಾಲಿ, KC ವ್ಯಾಲಿ, ವೃಷಭಾವತಿ ಇದಕ್ಕೆ 3ನೇ ಹಂತದ ನೀರಾವರಿ ಯೋಜನೆಯನ್ನ 3ನೇ ಹಂತದ ಶುದ್ಧೀಕರಣ ಮಾಡಬೇಕು ಅನ್ನೋ ಆಲೋಚನೆ ಯಾರಿಗೂ ಬರಲಿಲ್ಲ. ಆದ್ರೆ ಮಾನ್ಯ ಬಸವರಾಜ ಬೊಮ್ಮಾಯಿರವರು ನಾವು ಮನವಿ ಮಾಡಿದ ಮೇಲೆ ಅವರ ಕೊನೆಯ ಬಜೆಟ್ ನಲ್ಲಿ ಈ 3 ಯೋಜನೆಗಳಿಗೆ 3ನೇ ಹಂತದ ಶುದ್ಧೀಕರಣ ಮಾಡಲಿಕ್ಕೆ ಬಜೆಟ್ ನಲ್ಲಿ ಘೋಷಣೆ ಮಾಡಿದಂತ ಮುಖ್ಯಮಂತ್ರಿಗಳಾಗಿದ್ರು ಬಸವರಾಜ ಬೊಮ್ಮಾಯಿರವರು. ಇದನ್ನ ನೀವ್ಯಾರು ಕೂಡ ಮರೆಯುವಾಗಿಲ್ಲ. ನಮ್ಮ KV ನಾಗರಾಜನವರು ಅವರನ್ನ ರಾಜ್ಯ ಮಟ್ಟದ ಖಾದಿ ಮಂಡಳಿಯ ಅಧ್ಯಕ್ಷರನ್ನು ಮಾಡಿದ್ರು. ಅನೇಕರು ಇಲ್ಲಿ ರಾಜ್ಯ ಮಟ್ಟದ ನಿರ್ದೇಶಕರುಗಳಾಗಿದ್ದೇವೆ. ವೆಂಕಟೇಶ್ರವರು, ಗಂಗಾಧರವರು, ಇನ್ನು ಅನೇಕರು ಯಾರ್ಯಾರು ನಿಂತ್ಕೊಳ್ಳಿ ರಾಜ್ಯ ಮಟ್ಟದ ನಿರ್ದೇಶಕರುಗಳಾಗಿದ್ರಿ. ವೆಂಕಟೇಶು, ದೇವರಾಜ, ಬಾಲಕೃಷ್ಣ, ಇನ್ನೂ ಇದ್ದಾರೆ ಕೆಲವರು. ಇವ್ರನ್ನೆಲ್ಲ ಕೂಡ ರಾಜ್ಯ ಮಟ್ಟದ ನಿರ್ದೇಶಕರುಗಳು ಮಾಡಿದ್ರು. ಈಗ ಈ ಕ್ಷೇತ್ರದಿಂದ ಒಬ್ಬರಿಲ್ಲ, ಒಬ್ಬ ನಿರ್ದೇಶಕರಿಲ್ಲ. ಇಷ್ಟೇ ಅಲ್ಲ, ಇನ್ನೂ ಬಹಳ ಮುಖ್ಯವಾಗಿ ಹೇಳ್ಬೇಕು ಅಂತಂದ್ರೆ, ಇವತ್ತು ಚೀಮುಲ್ಲ ನಿರ್ದೇಶಕರಾಗಿ ಇವತ್ತು KV ನಾಗರಾಜ್ ಅವರು ಆಯ್ಕೆಯಾಗಿದ್ದಾರೆ ಅಂದ್ರೆ ಅದಕ್ಕೂ ಕಾರಣ ಬಸವರಾಜ ಬೊಮ್ಮಾಯಿರವರೇ. ನಮ್ಮ ಜಿಲ್ಲೆಗೆ ಪ್ರತ್ಯೇಕವಾದಂತಹ ಆಳುವ ಕುಟುಂಬವನ್ನ ಮಾಡಿಕೊಟ್ಟಿದ್ದಾರೆ ಮಾನ್ಯ ಬಸವರಾಜ ಬೊಮ್ಮಾಯಿರವರು. ನಾವ್ಯಾರು ಕೂಡ ಆಳು ಉತ್ಪಾದಕರಾಗ್ಲಿ, ಹೈನುಗಾರಿಕೆಯಲ್ಲ ತೊಡಗಿಸಿಕೊಂಡಿರ್ತಕ್ಕಂಥ ಯಾವುದೇ ರೈತ ಮರೆಯುವಾಗಿಲ್ಲ ಅವರ ಒಂದು ಈ ಸಹಕಾರವನ್ನ. ಮಕ್ಕಳಿಗೆ ಕೊಟ್ಟಂತ ಅವರು ಯೋಜನೆಗಳು ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ನನಗೆ ಹೇಳ್ತಾರೆ ಎಲ್ಲ DDPI ಟೀಚರ್ಸ್, ಸರ್ ನಿಮ್ಮ 2 ವರ್ಷದ ಅವಧಿಯಲ್ಲಿ ಇಡೀ ರಾಜ್ಯದಲ್ಲಿ 9,000 ಇವತ್ತು ಶಾಲೆಯ ಕೊಠಡಿಗಳನ್ನ ಕಟ್ಟಿಸಿಕೊಟ್ಟಂತ ಮುಖ್ಯಮಂತ್ರಿಗಳು ಇವತ್ತು ಬಸವರಾಜ ಬೊಮ್ಮಾಯಿ ಸರ್. ಅದಾದ್ಮೇಲೆ ಒಂದೇ ಒಂದು ಕೊಠಡಿಯನ್ನ ಕಟ್ಟಿಸಿಕೊಟ್ಟಿಲ್ಲ ಈಗ ಕಾಂಗ್ರೆಸ್ ಮಾತಾಡ್ತಾರೆ. ಹಾಗಾಗಿ ಅನೇಕರು ಹೇಳಿದ್ರು, ಅಪಪ್ರಚಾರದಿಂದ ನಮ್ಮನ್ನ ಅನೈತಿಕವಾಗಿ ಸೋಲಿಸಿದ್ರೆ ಬಿಟ್ರೆ ನೈತಿಕತೆಯಿಂದ ಬದ್ಧತೆಯಿಂದ ಕೆಲಸ ಮಾಡಿದಂತ ಒಬ್ಬ ಮುಖ್ಯಮಂತ್ರಿ ಯಾರಾದ್ರೂ ಈ ರಾಜ್ಯ ಕಂಡಿದೆ ಅಂದ್ರೆ ಅದು ನಿಜವಾಗ್ಲೂ ಕೂಡ ಬಸವರಾಜ ಬೊಮ್ಮಾಯಿರವರು. ನನಗೆ ಅತ್ಯಂತ ನಮ್ಮ ಹೆಮ್ಮೆಯ ನಾಯಕರು, ನನ್ನ ಮಾರ್ಗದರ್ಶಕರು. ಈ ಪಕ್ಷದಲ್ಲಿ ಬಂದ ಮೇಲೆ ಇವತ್ತು ನಾನು MP ಆಗಲಿಕ್ಕೂ ಕೂಡ ಅವರೇ ಕಾರಣೀಭೂತರು ಅಂತ ಕೂಡ ನಾನು ಹೇಳಲಿಕ್ಕೆ ಬಯಸ್ತೇನೆ. ಹಾಗಾಗಿ ಇವತ್ತು ನಾನು ಬಹಳ ಈ ಕಾರ್ಯಕ್ರಮ ಪ್ರಾರಂಭ ಅವರಿಂದಾನೇ ಆಗ್ಬೇಕು ಅಂತ ಆಸೆ ಪಟ್ಟಿದ್ದೆ. ಆದ್ರೆ ಅನಿವಾರ್ಯವಾಗಿ ನಿನ್ನೆ ಬಹಳ ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ಮೊದಲೇ ಅವರು ಭಾಗಿಯಾಗಬೇಕಾಗಿತ್ತು, ಹಾಗಾಗಿ ಹೋಗಿದ್ರು. ಇವತ್ತು ನಾವು ವಿಶೇಷವಾಗಿರ್ತಕ್ಕಂಥ ಅವಧಿಯನ್ನ ನಮ್ಮ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು, ಈಗಿನ ಸಂಸತ್ ಸದಸ್ಯರು ಆಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿರವರು ನಮ್ಮ ಮಧ್ಯೆ ಇದ್ದು ನಿಮ್ಮನ್ನೆಲ್ಲ ಕೂಡ ಉದ್ದೇಶ ಮಾಡಿ ಮಾತನಾಡೋದಲ್ದಿರ ಮಾರ್ಗದರ್ಶನವನ್ನು ಮಾಡಿ ನಮ್ಮ ಪಕ್ಷವನ್ನ, ನಮ್ಮ ಕಾರ್ಯಕರ್ತರು ಯಾವ ರೀತಿ ಮುಂದಿನ ಚುನಾವಣೆಗಳಲ್ಲಿ ಗೆಲ್ಲಿಸಬೇಕು ಅಂತೇಳಿ ನಮ್ಮ ಬಯಲು ಸೀಮೆ, ವಿಶೇಷವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆ, ನಮ್ಮ ವಿಧಾನಸಭಾ ಕ್ಷೇತ್ರದ ಆಗುಹೋಗುಗಳು, ರಾಜಕೀಯ ಆಗುಹೋಗುಗಳು, ಮುಂದಿನ ಭವಿಷ್ಯದ ದಿನಗಳು ಹೇಗಿರಬೇಕು, ಹೇಗೆ ನಡ್ಕೋಬೇಕು, ಇದೆಲ್ಲದರ ಬಗ್ಗೆ ಅವರು ಸಮಗ್ರವಾಗಿ ಅವರಿಗಿರ್ತಕ್ಕಂಥ ಅಧ್ಯಯನ ಆಗ್ಲಿ, ಅನುಭವ ಆಗ್ಲಿ, ಮತ್ತೊಬ್ಬರು ಅವರಿಗೆ ಸಾಟಿ ಅಲ್ಲ ಈ ರಾಜ್ಯದಲ್ಲಿ ನನಗೆ ಗೊತ್ತಿದೆ. ಹಾಗಾಗಿ ಅಂತವರು ಇವತ್ತು ನಮ್ಮ ಮಧ್ಯೆ ಇರ್ತಕ್ಕಂಥದ್ದು ಈ ಒಂದು ಅವಧಿಗೆ ಅಲ್ಲ, ಇಡೀ ಕಾರ್ಯಕ್ರಮಕ್ಕೆ, ಈ ಒಂದು ಸಭೆಗೆ ಒಂದು ಭೂಷಣ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ.